नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्गुणदोषचिन्तनविदौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते। अद्य विष्णुतत्त्वनिर्णये आगमप्रामाण्य विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे।
ಹರೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ವಿಷ್ಣು ತತ್ವ ನಿರ್ಣಯ. ಶ್ರೋತೃಗಳು ಸ್ವಲ್ಪ ಕಡಿಮೆ ಆದಂತೆ ಅನ್ನಿಸ್ತಾ ಇದೆ. ಸ್ವಾಭಾವಿಕವಾಗಿದೆ. ಕಥೆ ಇಲ್ಲಲ್ಲ, ಮನರಂಜನೆ ಇಲ್ಲ. ಆದರೆ ಎಲ್ಲ ಶ್ರೋತೃಗಳಲ್ಲಿ ನನ್ನದೊಂದು ಪ್ರಾರ್ಥನೆ, ಕಠಿಣವಿದ್ದರೂ ಕೇಳಿ. ಶ್ರೀಮದಾಚಾರ್ಯರ ಗ್ರಂಥವನ್ನು, ಸರ್ವಮೂಲ ಗ್ರಂಥವನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಸಕಲ ಪಾಪಗಳೂ ದೂರವಾಗಿ ವಾಯುದೇವರ ಅನುಗ್ರಹದಿಂದ ಶಾಸ್ತ್ರಜ್ಞಾನ ಬಂದು ಅದರ ಜೊತೆಯಲ್ಲಿ ಉತ್ತಮವಾದ ಭಕ್ತಿಯೂ ಕೂಡ ಬಂದು ಪರಮಾತ್ಮನ ಅನುಗ್ರಹವಾಗಿ ಈಗಲೂ ಜನ್ಮಾಂತರದಲ್ಲಿಯೂ ಪರಮಾತ್ಮ ನಮ್ಮ ಕಡೆಯಿಂದ ಸಾಧನೆಯನ್ನು ಮಾಡಿಸಿ ಅಪರೋಕ್ಷ ಜ್ಞಾನವನ್ನು ತಪ್ಪದೇ ಕೊಡ್ತಾನೆ. ಶ್ರೀಮದಾಚಾರ್ಯರ ಗ್ರಂಥದ ಒಂದು ಅಕ್ಷರ, ಸರ್ವಮೂಲದ ಒಂದು ಅಕ್ಷರ ಬರುತ್ತಾಗಿದ್ರೆ ಸುಮಧ್ವಿಜಯ ಹೇಳ್ತದೆ, ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಸ್ತ್ರೀ ಹರಿವೈಷ್ಣ ಕೃತ್ಸಮ ಅಂತ ತಿಳ್ಕೊಂಡು ಅಂತೇಳಿ, ಗಂಗಾ ನದಿಯ ದಂಡೆಯ ಮೇಲೆ ದೇವರ ಗುಡಿಯನ್ನು ಕಟ್ಟಿಸಿ ಅದನ್ನು ಲೋಕಾರ್ಪಣೆ ಮಾಡಿದರೆ, ಅಲ್ಲಿ ದಿನಾಲು ತಪ್ಪದೇ ಪೂಜೆ ನಡೆಯುವಂತೆ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಜನ್ಮ ಜನ್ಮಾಂತರದವರೆಗೆ. ಅಷ್ಟು ಪುಣ್ಯ ಶ್ರೀಮದಾಚಾರ್ಯರ ಗ್ರಂಥದ ಒಂದು ಅಕ್ಷರ ಬರೆಯೋದರಿಂದ ಬರುತ್ತದೆ. ಶ್ರವಣದಿಂದಲೂ ಅಷ್ಟೇ ಪುಣ್ಯ ಇದೆ. ನಾನು ಬಹಳ ಸುಲಭ ಮಾಡಿ ಹೇಳ್ತಾ ಇದ್ದೇನೆ. ಆದರೆ ಕೆಲವರಿಗೇನು, ಇದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ, ಇದು ಗಂಡಸರಿಗೆ ಸಂಬಂಧಿಸಿದ ವಿಷಯ. ನಾವು ಕೇವಲ ಪದ್ಯಗಳನ್ನು ಹೇಳ್ಕೊಂಡ್ರೆ ಸಾಕು ಅಂತಕೊಂಡಂತ ತಪ್ಪು ಕಲ್ಪನೆ ಇರ್ತದೆ. ಆಚಾರ್ಯರ ಗ್ರಂಥ ಕೇಳಬೇಕು. ಪುರಂದರದಾಸರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೆಣ್ಣು ಮಕ್ಕಳಿಗೆ ಮುತ್ತೈದೆತನ ಮಂಗಲಸೂತ್ರ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಅದಕ್ಕಿಂತಲೂ ಹೆಚ್ಚು ಇಂಪಾರ್ಟೆಂಟು ಮಧ್ವಶಾಸ್ತ್ರವೇ ಮಾಂಗಲ್ಯ ಅಂತ ತಿಳ್ಕೊಂಡಂತೇಳಿ ಒಂದು ಪದ್ಯದಲ್ಲಿ ಅವ್ರು ಹೇಳ್ತಾರೆ. ಇದರ ಶ್ರವಣ, ಮಧ್ವಶಾಸ್ತ್ರದ ಶ್ರವಣ, ಆಚಾರ್ಯರ ಗ್ರಂಥದ ಶ್ರವಣ, ಇದು ಕೊರಳಲ್ಲಿ ಮಂಗಲಸೂತ್ರ ಕಟ್ಟಿಕೊಂಡಂತೆ. ವಾದ ವಿವಾದ ಪ್ರಮಾಣ ಯುಕ್ತಿ ಸ್ವಲ್ಪ ಕಠಿಣ ಅಂತ ಅನಿಸ್ತದೆ. ನಾನು ಬಹಳ ಸುಲಭ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನೂ ಸುಲಭ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆದರೆ ಈ ವಿಷಯ ಗೊತ್ತಿರಬೇಕು. ನಿಮ್ಮ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅನುಕೂಲವಾಗ್ತದೆ. ತಪ್ಪದೇ ಕೇಳಿ, ತಪ್ಪದೇ ಕೇಳಿ, ಎರಡೆರಡು ಸಲ ಕೇಳಿ. ಅರ್ಥ ಆಗೋದಿಲ್ಲ ಅಂತ ಬಿಡಬೇಡಿ. ಬಹಳ ಜನರಿಗೆ ಪ್ರಯಾಗದ ಕುಂಭಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಕುಂಭದಲ್ಲಿ ಸ್ನಾನ ಮಾಡಿದರೆ 144 ವರ್ಷಕ್ಕೆ ಒಂದ್ಸಲ ಬಂದಂತ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಶ್ರೀಮದಾಚಾರ್ಯರ ಸರ್ವಮೂಲದ ಶ್ರವಣದಿಂದ ಬರುತ್ತದೆ. ಆದ್ದರಿಂದಾಗಿ ಕೇಳೋದನ್ನು ಬಿಡಬೇಡಿ. ಎಷ್ಟು ಅರ್ಥ ಆಗ್ತದೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಅದು ಕೂತ್ಕೊಂಡಿರ್ತದೆ ಜನ್ಮ ಜನ್ಮಾಂತರಕ್ಕೆ. ಹೌದು, ಹೆಣ್ಣು ಮಕ್ಕಳಿಗೆ ವೇದಾಧಿಕಾರ ಇಲ್ಲ, ಆದರೆ
ಪರಮಾತ್ಮ ಹೆಣ್ಣು ಮಕ್ಕಳಿಗೆ ಸಾಧನೆಗೋಸ್ಕರ ಪುರುಷ ಜನ್ಮವನ್ನು ಕೊಟ್ಟರೂ ಕೊಡ್ಬೋದು. ಸರ್ವಸಾಮಾನ್ಯವಾಗಿ ಸ್ತ್ರೀಯರಿಗೆ ಪುರುಷ ಜನ್ಮ ಬರೋದಿಲ್ಲ. ಆದರೆ ಅಂಬಾಗೆ ಹೇಗೆ ಪುರುಷ ಜನ್ಮಾಧಿಷ್ಠಿತತ್ವ ಬಂದು ಪುರುಷ ಜನ್ಮದಲ್ಲಿ ಇರ್ತಕ್ಕಂಥ ಅವಕಾಶ ಸಿಕ್ಕು ಶಿಖಂಡಿಯಾಗಿ ಶ್ರೀಕೃಷ್ಣನ ಸೇವೆ ಮಾಡೋ ಅವಕಾಶ ಸಿಕ್ಕಿತೋ, ಅದೇ ರೀತಿಯಾಗಿ ನಿಮಗೂ ವೇದಾಧ್ಯಯನ ಅಥವಾ ವೇದ ಸಮವಾದ ಮಹಾಭಾರತ ಭಗವದ್ಗೀತೆ ಅಧ್ಯಯನದಿಂದ ಏನು ಜ್ಞಾನ ಬರಬೇಕು ಅಷ್ಟು ಜ್ಞಾನವನ್ನು ವೇದಾದಪಿ ಪರಂಚಕ್ರೆ ಮಹಾಭಾರತ ಮತ್ವಂ ಈ ಗ್ರಂಥದಿಂದ ಸಿಗ್ತದೆ. ಆದ್ದರಿಂದಾಗಿ ವಿಷ್ಣುತತ್ವನೇ ಶ್ರವಣ ಮಾಡೋದು ಬಿಡಬೇಡಿ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡಿ. ನಿಮ್ಮ ಬಂಧು ಬಾಂಧವರಿಗೂ ಕಳಿಸ್ಕೊಡಿ. ನಿನ್ನೆ ನಮ್ಮ ಎಲ್ಲಿವರೆಗೂ ವಿಷಯ ಬಂತು, ಸುಮಾರು 5-6 ದಿನಗಳ ವಿವರಣೆಯಿಂದ ಟೀಕಾಕೃತ್ಪಾದರು ಎಲ್ಲ ದೃಷ್ಟಿಕೋನದಿಂದ ನಾಸ್ತಿಕವಾದವನ್ನು ಖಂಡನ ಮಾಡಿದ್ದಾರೆ. ನಾಸ್ತಿಕವಾದದಿಂದ ಧರ್ಮ ಇಲ್ಲ, ಅಧರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ನನ್ನ ಮನಸ್ಸಿಗೆ ಬಂದಂತೆ ನಾನು ಉಚ್ಛೃಂಖಲನಾಗಿ ನಡೀತೇನೆ ಅಂತಕ್ಕಂತಹ ಜನರಿಗೆ ಇದರಿಂದ ನಿಮಗೆ ಪಾಪವೂ ಬರುತ್ತದೆ. ನಾಸ್ತಿಕವಾದದಿಂದ ಜಗತ್ತಿಗೆ ಉಪಕಾರವೂ ಇಲ್ಲ. ನಾಸ್ತಿಕವಾದಕ್ಕೆ ಮಾನವ ಜಾತಿಗೆ ಯಾವ ಒಳ್ಳೆಯದು ಒಳಿತೂ ಆಗೋದಿಲ್ಲ. ಅದರಿಂದ ಕೇವಲ ಹಾನಿಯೇ ಆಗ್ತದೆ. ಅಷ್ಟೇ ಅಲ್ಲ, ಕೇವಲ ಪ್ರತ್ಯಕ್ಷ ಪ್ರಮಾಣ ಅಂತನೂ ಇವತ್ತಿನ ವಿಜ್ಞಾನವಾದಿಗಳು ನಮ್ಮ ಮಕ್ಕಳು ಶಾಲೆಯಲ್ಲಿ ಅದನ್ನು ಕಲಿಸ್ತಾರೆ. ಅವರಿಗೆ ಕೇವಲ ಪ್ರತ್ಯಕ್ಷದಿಂದ ನೀವು ಧರ್ಮಾಧರ್ಮಗಳನ್ನು ಸೂಕ್ಷ್ಮವನ್ನು ಪರಮಾತ್ಮ ಅನುಗ್ರಹವನ್ನು ಪಡೆಯಲಾರಿರಿ. ಅದಕ್ಕೋಸ್ಕರ ಆಗಮಗಳನ್ನು ವೇದ ಇಲ್ಲ ವೇದಾಧಿಕಾರ ಇಲ್ಲದೆ ಇದ್ದರೆ ಮಹಾಭಾರತಾದಿಗಳನ್ನು ತಪ್ಪದೇ ಕಲಿಯಬೇಕು, ಶ್ರವಣ ಮಾಡಬೇಕು. ನಮ್ಮ ಜೀವನದ ಸಫಲತೆ, ಮಾನವ ಜನ್ಮದ ಸಫಲತೆ ಸಿಗಬೇಕಾಗಿದ್ದರೆ ಇದು ಅತ್ಯಂತ ಅವಶ್ಯಕವಾಗಿದೆ ಅನ್ನುವುದನ್ನು ಪುನಃ ಪುನಃ ಆಚಾರ್ಯರು ಬೇರೆ ಬೇರೆ ಉಪಾಯಗಳಿಂದ ನಾಸ್ತಿಕವಾದಕ್ಕೆ ಆಗಮದ ಸಹಾಯವಿಲ್ಲ, ಪ್ರತ್ಯಕ್ಷದ ಸಹಾಯವಿಲ್ಲ, ತರ್ಕದ ಸಹಾಯವಿಲ್ಲ. ನಾಸ್ತಿಕವಾದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಳಹದಿ ಬೇಸ್ ಇಲ್ಲ ಅನ್ನೋದನ್ನು ಯುಕ್ತಿಯುಕ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ನಿನ್ನಿನವರೆಗಿನ ವಿಚಾರಣದಿಂದ ಕೊನೆಗೆ ನಿರ್ಣಯವಾದದ್ದೇನು? ಆಗಮ ವೇದಶಾಸ್ತ್ರಗಳ ಸಹಾಯವಿಲ್ಲದೆ ದೇವರನ್ನಾಗಲಿ ಅಥವಾ ಧರ್ಮ ಅಧರ್ಮಗಳನ್ನಾಗಲಿ ನಾವು ತಿಳಿದುಕೊಳ್ಳಲು ಸಮರ್ಥರಾಗುವುದಿಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ ಆಗಮ ಅಂದರೆ ಶಾಸ್ತ್ರ, ಕಾನೂನು, ಕಾನ್ಸ್ಟಿಟ್ಯೂಷನ್ ತಿಳಿದುಕೊಳ್ಳದೇ ಇದ್ದರೆ. ಆಗಮ ಅಂತಂದರೆ ಒಳ್ಳೆಯ ಜನರ ಮಾತುಗಳು, ತಂದೆ ತಾಯಿಗಳ ಗುರುಗಳ ಉಪದೇಶಗಳು, ಅವುಗಳನ್ನು ಕೇಳದೇ ಇದ್ದರೆ, ಅದನ್ನು ಒಪ್ಪದೇ ಇದ್ದರೆ ವ್ಯವಹಾರವೂ ಕೂಡ ನಡೆಯೋದಿಲ್ಲ. ಇದರ ಜೊತೆಯಲ್ಲಿ ವಿಶ್ವಾಸವೂ ಬೇಕು. ಅದಕ್ಕೋಸ್ಕರ ನಿನ್ನೆ ಉದಾಹರಣೆ ಕೊಟ್ಟರು. ಈಗ ನ್ಯಾಯಾಲಯದಲ್ಲಿ ನಾವು ಕೇಸ್ ಹಾಕ್ತೇವೆ. ಪ್ರತಿವಾದಿ ವಕೀಲರು ಈ ವಕೀಲರು ಚರ್ಚೆ ಮಾಡ್ತಾರೆ. ಕೊನೆಗೆ ಜಡ್ಜರು ಕೇಳ್ತಾರೆ, ನೀನು ಅಪರಾಧಿ ಅನ್ನುವುದಕ್ಕೋಸ್ಕರ, ಇವನ ಅಪರಾಧ ಅನ್ನೋದಕ್ಕೋಸ್ಕರ ಪ್ರಮಾಣ ಏನು, ಸಾಕ್ಷಿ ಏನು, ಇವನ ಅಪರಾಧಿ ಅಲ್ಲ ಅಂತಲ್ಲಿ ಸಾಕ್ಷಿ ಏನು? ಈ ಸಾಕ್ಷಿಯು ಕೂಡ ಒಂದು ಆಗಮ ಪ್ರಮಾಣ. ಇಲ್ಲದೇ ಇದ್ದರೆ ಜಗತ್ತಿನಲ್ಲಿ
ಕಾನೂನಿನ ವ್ಯವಸ್ಥೆ ಉಳಿಯೋದಿಲ್ಲ. ಆನಂತರ ನ್ಯಾಯಾಲಯದ ಅರ್ಥ ಉಳಿಯೋದಿಲ್ಲ. ಅದರ ಜೊತೆಯಾಗಿ ಅನುಮಾನದಿಂದ ಮಾಡುವ ವಿಶ್ವಾಸ. ನಾನು ಹೋಮ ಹವನ ಮಾಡ್ತೇನೆ, ನನ್ನ ಕಷ್ಟಗಳು ದೂರವಾಗ್ತದೆ ಅಂತನ್ನು ಆಗಮದ ಸಹಾಯದಿಂದ ಅಥವಾ ಅನುಮಾನದ ಸಹಾಯದಿಂದ ನಮ್ಮ ಮನೆ ಬದಿಯವನಿಗೆ ಬಹಳ ಕಷ್ಟ ಇತ್ತು, ಆಚಾರ್ಯರು ವಿನಾಯಕ ಶಾಂತಿ ಮಾಡು ಅಂತ ಹೇಳಿದರು, ಆ ಕಷ್ಟ ನಿವಾರಣೆ ಆಯಿತು, ಅದಕ್ಕೆ ನಾನು ಮಾಡ್ತೇನೆ, ನನ್ನ ಕಷ್ಟವೂ ನಿವಾರಣೆ ಆಗ್ತದೆ ಅಂತನ್ನುವ ಲಾಜಿಕ್, ಅನುಮಾನದ ಪ್ರಮಾಣದಿಂದಲೂ ನಮ್ಮ ವ್ಯವಹಾರ ನಡೀತದೆ. ನಿತ್ಯ ನೈಂದಿನ ವ್ಯವಹಾರ ನಡೆಯಬೇಕಾಗಿದ್ದರೂ ಅನುಮಾನ ಆಗಮಗಳು ಬೇಕು. ಅಂತೂ ಅನ್ನುವ ಸಿದ್ಧಾಂತದವರೆಗೆ ನಿನ್ನೆ ನಿರ್ಣಯವಾಗಿತ್ತು. ಹಾಗಾದರೆ ಆಗಮ ಅಂತಂದ್ರೆ ಯಾರು? ಆಗಮ ಅಂದ್ರೆ ಯಾರು ಹೇಳಿದ ಮಾತು? ಯಾರು ಹೇಳಿದ ಮಾತನ್ನು ನಾವು ನಂಬಬೇಕು? ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನು ನಂಬೇಕೆ, ಅಥವಾ ರಾಷ್ಟ್ರಪತಿ ಹೇಳಿದ ಮಾತನ್ನು ನಂಬೇಕೆ, ಅಥವಾ ನಮ್ಮ ಆಚಾರ್ಯ ಹೇಳಿದ ಮಾತನ್ನು ನಂಬೇಕೆ, ನಮ್ಮ ಗುರುಗಳು ಹೇಳಿದ ಮಾತನ್ನು ನಂಬೇಕೆ, ಅಥವಾ ಯಾವುದಾದ್ರೂ ಒಬ್ಬ ಬಾಬಾ ಹೇಳಿದ ಮಾತನ್ನು ನಂಬೇಕೆ? ಯಾರ ಮಾತು ಕರಾರುವಾಕ್ಕಾಗಿದೆ, ದೋಷರಹಿತವಾಗಿದೆ ಅಂತ ಯಾವ ಮಾತನ್ನು ನಂಬಬೇಕು ಅಂತ ತಿಳ್ಕೊಂಡ ಕ್ಷಣಕ್ಕೇನೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ನ ಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ. ಶ್ರೀಮದ್ ಆಚಾರ್ಯ ಒಂದು ವಾಕ್ಯ ಇಲ್ಲ, ಯಾವ ವ್ಯಕ್ತಿಯ ಮಾತು ಪ್ರಾಮಾಣಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಮುಂದೆ ಕ್ರಮವಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಅಪೌರುಷೇಯವಾದ ಉಪದೇಶಗಳನ್ನು ಹುಡುಕಬೇಕು. ಶ್ರೋತೃಗಳ ನಾವು ಭಾಗ್ಯವಂತರು, ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ. ನಮ್ಮ ದೇಶದ ಜನರಿಗೆ ಲಕ್ಷ ವರ್ಷ ಹಿಂದಿನ ಅಪೌರುಷೆಯಾದ ವೇದ ಉಪನಿಷತ್ತುಗಳು ನಮಗೆ ಉಪಲಬ್ಧವಿವೆ. ಎಂದಿನಿಂದ ಜಗತ್ತು ಇದೆ, ಎಂದಿನಿಂದ ದೇವರಿದ್ದಾನೆ, ಅವತ್ತಿನಿಂದ ಈ ಜ್ಞಾನದ ಸ್ರೋತ, ಈ ಜ್ಞಾನದ ಪ್ರವಾಹ ಮನುಷ್ಯನ ದೋಷದಿಂದ ರಹಿತವಾದ ಪರಿಶುದ್ಧವಾದ ಜ್ಞಾನದ ಪ್ರವಾಹ ನಮಗೆ ಉಪಲಬ್ಧವಿದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಅಪೌರುಷೇಯವಾಗಿರ್ತಕ್ಕಂಥ ಜ್ಞಾನ ಪ್ರವಾಹವನ್ನು ಪ್ರಮಾಣವಾಗಿಟ್ಟುಕೊಂಡು ಧರ್ಮ ಅಧರ್ಮ, ದೇವರು ಪಾಪ ಪುಣ್ಯದ ಬಗ್ಗೆ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಮ್ಮ ಈ ಭೌತಿಕ ಜೀವನವನ್ನು ಸುಖವನ್ನಾಗಿ ಮಾಡಿಕೊಳ್ಳೋಣ, ನಮ್ಮ ಪಾರಲೌಕಿಕ ಜೀವನವನ್ನು ಸುಖವನ್ನಾಗಿ ಮಾಡಿಕೊಳ್ಳೋಣ ಅಂತ ಶ್ರೀಮದಾಚಾರ್ಯ ಹೇಳಿದಾಗ ಆಗ ಪೂರ್ವ ಪಕ್ಷಿಗಳು ಹೇಳ್ತಾರೆ, ಅಪೌರುಷೇಯದ ಗದ್ದಲ ಯಾಕೆ ಹಾಕಬೇಕು? ನಮ್ಮಲ್ಲಿ ಅನೇಕ ಮಹಾನ್ಭಾವರು ಆಗಿ ಹೋಗಿದ್ದಾರಲ್ಲ, ಗೌತಮ ಬುದ್ಧರಾಗಿ ಹೋಗಿದ್ದಾರೆ, ಜೈನ ಧರ್ಮದ ಮೂಲಪುರುಷ ಋಷಭ ಆಗಿ ಹೋಗಿದ್ದಾರೆ, ಈಶ್ವರ ಕೃಷ್ಣ ಅಂತನ್ನೋದನ್ನು ಆಧುನಿಕ ಸಾಂಖ್ಯದ ಪ್ರವರ್ತಕರಾಗಿ ಹೋಗಿದ್ದಾರೆ, ಕಪಿಲ ಋಷಿ ಅಂತಕ್ಕಂತಹ ದೈವಿಕ ಸಾಂಖ್ಯವನ್ನು ಉಪದೇಶ ಮಾಡ್ತಕ್ಕಂಥವರಾಗಿ ಹೋಗಿದ್ದಾರೆ. ಇವರ ಮಾತನ್ನೇ ನಾವು ಪ್ರಮಾಣ ಅಂತ ಇಟ್ಟುಕೊಂಡು ಆ ಮಾತುಗಳಿಂದ ಅವ್ರು ಹೇಳಿದಂತೆ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಪಾಪ ಯಾವುದು, ಪುಣ್ಯ ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಡೂ ನಾಟ್ ಡೂ,
ತಿಳಿದುಕೊಂಡ್ರೆ ಆಯ್ತಲ್ಲ. ಯಾಕೆ ಅಪೌರುಷ ವೇದವನ್ನು ಒಪ್ಪಬೇಕು? ಯಾಕೆ ನೀವು ಗ್ರಂಥದ ಆರಂಭದಲ್ಲಿ ಸದಾಗಮೇಕ ವಿಜ್ಞೇಯ ಅಂತ ಹೇಳ್ತೀರಿ ಅಂತ ಕೇಳಿದಾಗ ಅದಕ್ಕೆ ಪೂರ್ವಪಕ್ಷ ಈ ರೀತಿಯಾಗಿದೆ. ನಾನು ಅಸ್ತು ಏವಂ ಧರ್ಮಾಧಿಕಂ ತಚ್ಚ ಬುದ್ಧ ಋಷಭ ಈಶ್ವರ ಕಪಿಲಾದಿ ಪುರುಷವಚಸಿ ಏವ ಸಿದ್ಧತೆ ಕಿಂ ಅಪೌರುಷೇ ವಾಕ್ಯಾಂಗೀಕಾರೇಣ. ಆಗ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ಗೌತಮ ಬುದ್ಧರ ಮಾತನ್ನು ಎಲ್ಲರೂ ಒಪ್ತಾರ? ಜೈನರು ಒಪ್ಪೋದಿಲ್ಲ, ಅದ್ವೈತಿಗಳು ಒಪ್ಪೋದಿಲ್ಲ, ನಾವು ದ್ವೈತಿಗಳು ಒಪ್ಪೋದಿಲ್ಲ. ಯಾವುದನ್ನು ಗೌತಮ ಬುದ್ಧನ ವಿಚಾರ ಸರಣಿ ಅಂತ ಪ್ರಚಾರವಾಗಿದೆ, ಪ್ರಸರಿತವಾಗಿದೆ, ಅದನ್ನು ನಾವು ಒಪ್ಪೋದಿಲ್ಲ. ಮೂಲ ಗೌತಮ ಬುದ್ಧನ ಮಾತು ಬೇರೆ ಇದೆ, ಅದನ್ನು ಒಪ್ತೇವೆ. ಅದು ಉಳಿದವರು ಒಪ್ಪಬೇಕಲ್ಲ. ಯಾಕೆಂತಂದರೆ ತತ್ವಜ್ಞಾನ ಇದು ಎಲ್ಲರಿಗೂ ಒಪ್ಪಿತವಾಗತಕ್ಕಂತಹ ಒಂದು ಪ್ರಮಾಣ ಬೇಕಾಗ್ತದೆ. ಪ್ರಮಾಣ ಅದು ಎಲ್ಲರಿಗೂ ಸಮ್ಮತ ಆಗಬೇಕು. ನಾನು ಕಳ್ಳತನ ಮಾಡ್ಕೊಂಡು ಬರ್ತೇನೆ, ಪೊಲೀಸರು ನನ್ನ ಹಿಡಿತಾರೆ. ಕಳ್ಳತನ ಮಾಡಿಲ್ಲ ಅಂತ ನನ್ನ ಹೆಂಡತಿ ಪ್ರಮಾಣ ಹೇಳ್ತಾಳ್ರಿ. ಅವ್ರಂತ ನಿಮ್ಮ ಹೆಂಡತಿ ನಿಮ್ಮ ಪರವಾಗಿ ಉತ್ತರ ಕೊಡ್ಬೋದಲ್ಲ. ನಿಮ್ಮ ಹೆಂಡತಿ ನಾವು ಹೇಗೆ ಪ್ರಮಾಣ ಇಟ್ಕೊಳ್ಬೇಕು? ಥರ್ಡ್ ವ್ಯಕ್ತಿ ಯಾರ್ದಾರ ಹೇಳಿ ಅಂತ ನಾವು ಹೇಗಂತೀವೋ. ಜೈನರು ಹೇಳ್ತಾರೆ ನಮ್ಮ ಮಹಾವೀರ ಹೇಳಿದ್ದು ನಮಗೆ ಪ್ರಮಾಣ, ಉಳಿದವ್ರನ್ನ ಪ್ರಮಾಣ ತಪ್ಪೋದಿಲ್ಲ. ಆ ನಂತರ ಜೈನರು ಹೇಳ್ತಾ ಇದ್ದು, ಸಾಂಖ್ಯರು ಹೇಳ್ತಾರೆ ನಮ್ಮ ಈಶ್ವರ ಕೃಷ್ಣ ಮಾಡಿದ್ದನ್ನು ಒಪ್ತೇವೆ ಅಂತ ಕೊಂಡ. ಕಣಾದ ಮಾಡಿದ ನ್ಯಾಯಶಾಸ್ತ್ರವನ್ನು ನಾವು ಒಪ್ತೇವೆ ಅಂತಕೊಂಡಂತ ನಾಯಕರು ಹೇಳ್ತಾರೆ. ಪ್ರಶಸ್ತಪಾದ ಮಾಡಿದ ವೈಶೇಷಿಕವನ್ನು ನಾವು ಒಪ್ತೇವೆ ಅಂತ ಇನ್ನೊಬ್ಬರು ಹೇಳ್ತಾರೆ. ಹೀಗಾಗಿ ಯಾರ ಮಾತನ್ನು ಸಾರ್ವಸಾಮಾಯಿಕವಾಗಿ ಎಲ್ಲರೂ ಒಪ್ತಕ್ಕಂಥ ಪ್ರಮಾಣ ಆಗೋದಿಲ್ಲ ಈ ವ್ಯಕ್ತಿಗಳು ಹೇಳಿದ ಪ್ರಮಾಣದಲ್ಲಿ. ಇಲ್ಲ, ನೀವು ವ್ಯಕ್ತಿಗಳ ವಚನವನ್ನು, ಬುದ್ಧಿವಂತರ ವಚನವನ್ನು ಪ್ರಮಾಣ ಅಂತ ಯಾಕೆ ಅನ್ನೋದಿಲ್ಲ ಅಂತ ಕೇಳಿದಾಗ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಮನುಷ್ಯ ತಪ್ಪು ಮಾಡುವುದಕ್ಕೋಸ್ಕರ 4 ಕಾರಣಗಳಿವೆ ಅಥವಾ 5 ಕಾರಣಗಳಿವೆ. ಒಂದು ಅಜ್ಞಾನ, ಎಷ್ಟೋ ವಿಷಯ ಗೊತ್ತಿರೋದಿಲ್ಲ. ನಾನು ಸುಮಾರು ನನಗೆ 80 ವರ್ಷ, 65 ವರ್ಷದವರೆಗೂ ಗುರುಕುಲದಲ್ಲಿ 10-15 ವರ್ಷ, ನಂತರದ 50 ವರ್ಷಗಳಿಂದಲೂ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದೇನೆ, ಪ್ರವಚನ ಮಾಡ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲದ ಲಕ್ಷ ವಿಷಯಗಳಿವೆ. ಆಗ ನಾನು ಹೇಳಿದ್ದು ನನ್ನ ಅಜ್ಞಾನ ಇರೋದ್ರಿಂದ ನಾನು ಪೂರ್ತಿಯಾಗಿ ಸರಿಯಾದ ವಿವರಣೆಯನ್ನು ಹೇಳಲಿಕ್ಕಾಗೋದಿಲ್ಲ. ಶ್ರೀಮದಾಚಾರ್ಯ ಹೇಳಿದ್ದಾರೆ ಅಂತಕೊಂಡು ಪ್ರಮಾಣ ಕೊಟ್ಟು ನಾನು ಅದು ಸರಿ ಅಂತ ಹೇಳಲಿಕ್ಕಾಗ್ತದೆ. ನಾನು ಹೇಳ್ತೇನೆ, ಅದರಿಂದಾಗಿ ಹೇಳಲಿಕ್ಕಾಗೋದಿಲ್ಲ. ಅಜ್ಞಾನ ನನ್ನಲ್ಲಿರ್ತದೆ. ಎರಡನೇದ್ದು, ಕೆಲವು ಸಲ ಏನಿರ್ತದೆ, ಮನುಷ್ಯರಲ್ಲಿ ಮೋಸಗಾರಿಕೆ ಭಾಳ ಇರ್ತದೆ. ಗೊತ್ತಿದ್ದರೂ ತಪ್ಪಾಗಿ ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ. ಈಗ ಉದಾಹರಣೆಗೆ ಚಾರ್ವಾಕನಿಗೆ ಪಾಪ ಪುಣ್ಯ ಗೊತ್ತಿಲ್ಲೇನು? ಯಾಕೆ ನಾಸ್ತಿಕನಿಗೆ ಹೆಂಡತಿ ಮಕ್ಕಳಿದ್ದಾರೆ. ಒಬ್ಬ ಮಗ ಬುದ್ಧಿವಂತನಾಗಿದ್ದಾನೆ, ಒಬ್ಬ ಮಗ ದಡ್ಡ ಆಗಿದ್ದಾನೆ, ಇನ್ನೊಬ್ಬ ಹುಚ್ಚಾಗಿದ್ದಾನೆ. ಅವನು ವಿಚಾರ ಮಾಡ್ತಾನೆ, ತಂದೆ ತಾಯಿ ಒಂದೇ, ಜೀನ್ಸ್ ಒಂದೇ, ಎನ್ವೈರ್ಮೆಂಟ್ ಒಂದೇ, ಹಾಗಾದ್ರೆ ಮಕ್ಕಳಲ್ಲಿ ಭೇದ ಯಾಕೆ? ಇದು ಹಿಂದಿನ ಕರ್ಮ ಅಂತ ಅವನಿಗೂ ಗೊತ್ತಿರ್ತದೆ. ಆದರೆ
ಒಂದು ಆಗ್ರಹ ಇರ್ತದೆ. ಈಗ ಕಾಂಗ್ರೆಸ್ನವರು ಬೇಕಂತ ಸುಳ್ಳು ಮಾತನಾಡ್ತಾರೆ. ಕೇಜ್ರಿವಾಲ್ ಮೊನ್ನೆ ಸುಳ್ಳು ಮಾಡ್ತಾರೆ, ಯಮುನಾ ನದಿಯಲ್ಲಿ ವಿಷ ಹಾಕಿದ್ದಾರೆ ಅಂತ ತಿಳ್ಕೊಂಡಂತ. ಇಂಥ ಮೋಸಗಾರರು ಜಗತ್ತಿನಲ್ಲಿ ಬಹಳ ಇದ್ದಾರೆ. ಆದ್ದರಿಂದಾಗಿ ಗೌತಮ ಬುದ್ಧ ಆಗಲಿ, ಮಹಾವೀರರಾಗಲಿ, ಈಶ್ವರ ಕೃಷ್ಣ ಆಗಲಿ ಮೋಸ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಂತ ಅನ್ನೋದು ನಾವು ಹೇಗೆ ನಿರ್ಧಾರ ಮಾಡಲಿಕ್ಕಾಗ್ತದೆ? ಇದಕ್ಕೆ ಶಾಸ್ತ್ರದಲ್ಲಿ ವಿಪ್ರಲಂಬ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಮೂರನೇದ್ದು, ತಿಳುವಳಿಕೆಯಲ್ಲೂ ತಪ್ಪಿರ್ತದೆ. ಶಂಕರಾಚಾರ್ಯರು ಬಹಳ ವಿದ್ವಾಂಸರು, ದೊಡ್ಡ ವಿದ್ವಾಂಸರು, ಅತಿ ಬುದ್ಧಿವಂತರು, ಒಳ್ಳೆ ಉತ್ತಮವಾದಂಥ ತತ್ವಜ್ಞಾನಿಗಳು. ಭಜ ಗೋವಿಂದಂ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆಗೆ ನಾನೇ ದೇವರು ಅಂತ ಹೇಳ್ತಾರೆ. ಪರಸ್ಪರ ವಿರುದ್ಧ. ಅವರಿಗೆ ಮೋಸ ಮಾಡಲಿಕ್ಕೆ ಹೇಗೆ ಹೇಳಿದ್ದಾರೋ, ಅವರಿಗೆ ಮಿಥ್ಯಾಜ್ಞಾನ ಇದೆಯೋ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ತಪ್ಪಾಗ್ತದೆ. ಯಾವುದೋ ವಿಚಾರದಲ್ಲಿರುವಾಗ ಏನೋ ಹೇಳಿಬಿಡ್ತಾರೆ. ನೀವು ಕೂಡ ನೋಡಿರ್ಬೋದು, ಒಂದೊಂದ್ಸಲ ಆಚಾರ್ಯ ಬಹಳ ಶ್ರಮ ಆದಾಗ ತೂಕಡಿಗೆ ಬಂದು ಪ್ರವಚನದಲ್ಲಿ ಏನು ಒಂದ್ರ ಬದಲಾಗಿ ಧೃತರಾಷ್ಟ್ರ ಬದಲಾಗಿ ಕರ್ಣ ಅಂದಿರ್ತಾರೆ, ಕರ್ಣನ ಬದಲಾಗಿ ಪಾಂಡು ಅಂತಂದಿರ್ತಾರೆ. ಇದಕ್ಕೆ ಪ್ರಮಾದ ಅಂತ ಕರೀತಾರೆ. ತಪ್ಪಾಗಲಿಕ್ಕೆ ಸಾಧ್ಯತೆ ಇದೆ. ಕೆಲವು ಸರ್ತಿಗೆ ಉಚ್ಚಾರಣೆ ಸರಿ ಇರೋದಿಲ್ಲ. ಅಪಟುಕರಣತ್ವ, ಉಚ್ಚಾರಣೆ ಸರಿ ಇದ್ದಿದ್ದಿಲ್ಲ ಅಂತಕೊಂಡಂತಂದ್ರೆ, ಅಥವಾ ಕೆಲವು ದೇಶಾನುಸಾರವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದಾಗ ತಪ್ಪರ್ಥ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈಗ UP ಜನರಿಗೆ ಶ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಶ್ರದ್ವಲ್ಲ ಖ ಅಂತಂತಾರೆ. ಷಡಾಕ್ಷರ ಖಡಾಕ್ಷರ ಅಂತಂತಾರೆ. ಸ ಉಚ್ಚಾರಣೆ ಮಾಡೋದು, ಈ ಸಹಿತ ಉಚ್ಚಾರಣೆ ಮಾಡ್ತಾರೆ. ಇಸ್ತ್ರಿ, ಸ್ತ್ರೀ, ಇಸ್ತ್ರಿ, ಸ್ತ್ರೀಗೆ ಇಸ್ತ್ರಿ ಅಂತಂತಾರೆ. ಒಂದು ತಮಾಷೆ ಮಾತಿದೆ. ಒಂದ್ಸಲ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಹೋದು ಲಖನೌದಲ್ಲಿ ವಾಸ ಮಾಡಿದ, ಕಾಶಿಯಲ್ಲಿ. ಅವನಿಗೆ ಅವತ್ತು ಆಫೀಸ್ಗೆ ಹೋಗಬೇಕಾಗಿತ್ತು. ಮನೆಯಲ್ಲಿ ಕರೆಂಟ್ ಹೋಗಿತ್ತು. ಬದಿಯವರು ಬಹಳ ಪರಿಚಯ ಆಗಿತ್ತು, ಎಲ್ಲ ಆಗಿತ್ತು. ಹೀಗಾಗಿ ಅವನು ಬದಿಯ ಮನೆಗೆ ಹೋದ. ನಿಮ್ಮ ಮನೆಯಲ್ಲಿದ್ದ ಇಸ್ತ್ರಿ ನನಗೆ ಕೊಡಿ ಅಂತ ಹೇಳ್ದ. ಮನೆ ಯಜಮಾನ್ ಬಂದು ಅವನ ಕೆನ್ನೆಗೆ 2 ಬಾರಿಸಿದ. ಯಾಕೆಂತಂದ್ರೆ ಅವ್ರ ಪ್ರಕಾರ ಇಸ್ತ್ರಿ ಅಂದ್ರೆ ಸ್ತ್ರೀ, ನಿನ್ನ ಹೆಂಡತಿನ ಕೊಡು ಅಂತ ಕೇಳ್ದಾಗಾಯ್ತು. ಈ ರೀತಿಯಾಗಿ ಅಪಟುಕರಣತ್ವ ಅಂದ್ರೆ ಇಂದ್ರಿಯಗಳ ಉಚ್ಚಾರಣೆ ಇತ್ಯಾದಿ ಸರಿಯೋದಿಲ್ಲ. ಓದುವಾಗ ತಪ್ಪು ಓದಬಹುದು, ಅಥವಾ ಗುರುಗಳಿಂದ ಕೇಳಿದ್ದು ತಪ್ಪಾಗಿ ಕೇಳಿದ್ದು ಅದನ್ನು ಹೇಳ್ಬೋದು. ಹೀಗಾಗಿ ಅಜ್ಞಾನ, ಮೋಸ, ವಿಪ್ರಲಂಬ, ಮೂರನೆಯದ್ದು ಮಿಥ್ಯಾಜ್ಞಾನ, ನಾಲ್ಕನೆಯದ್ದು ತಪ್ಪು ಪ್ರಮಾದ, ಐದನೆಯದ್ದು ಅಪಟುಕರಣತ್ವ. ಈ 5 ದೋಷಗಳು ಮನುಷ್ಯನಲ್ಲಿ ಇರ್ತಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಯಾವನೋ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಮಾಣ ಅಂತ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮನುಷ್ಯ ರೂಪದಿಂದ ಇರೋದರಿಂದಾಗಿ ಬುದ್ಧ, ಋಷಭ, ಮಹಾವೀರ ಇವರಲ್ಲಿಯೂ ಕೂಡ ಈ ದೋಷಗಳಲ್ಲಿ ಇರ್ಬೋದಲ್ಲ ಅಂತ ಸಂಶಯವಿದ್ದರೂ ವಿಶ್ವಾಸ ಉಂಟಾಗುವುದಿಲ್ಲ. ಆದ್ದರಿಂದ ಅವ್ರ ಮೇಲೆ ಆಶ್ವಾಸನ ಬುದ್ಧ ಋಷಭಾದಿಷು ಅಪಿ ಏತತ್ ಸಂಭಾವನೆಯ ಆಶ್ವಾಸ ಅನುಪಪತ್ತಿ, ವಿಶ್ವಾಸ ಉಂಟಾಗುವುದಿಲ್ಲ. ಆದ್ದರಿಂದಾಗಿ ಅವರ ಮೇಲೆ ಸಂಶಯ ಇರೋದರಿಂದ ಅವರ ಮಾತಿನಿಂದ ಧರ್ಮಾದಿಗಳು, ಪುಣ್ಯ ಪಾಪ ಧರ್ಮಶಾಸ್ತ್ರ ನಿರ್ಣಯ ಆಗ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆಗ
ಮತ್ತೊಬ್ಬರು ಹೇಳ್ತಾರೆ ಇಲ್ಲ ಮತ್ತು ನಾವೆಲ್ಲರೂ ಸೇರೋಣ, ನಾವೆಲ್ಲರೂ ಸೇರಿ ಒಬ್ಬ ವ್ಯಕ್ತಿ, ಈ ವ್ಯಕ್ತಿಯನ್ನು ನಾವು ಸರ್ವಜ್ಞ ಅನ್ನೋಣ, ಅವನ ಮಾತನ್ನು ನಂಬೋಣ ಅಂತಿಕೊಂಡು ನಾವೆಲ್ಲರೂ ಸೇರಿ ಒಬ್ಬ ವ್ಯಕ್ತಿಯನ್ನು ಮಹಾನ್ ಅಂತಿಕೊಂಡು ಅಂತ ಯಾಕನ್ಬಾರ್ದು? ಕಮಪಿ ಸರ್ವಜ್ಞಂ ಕಲ್ಪಯಿತ್ವ, ಭಾಳ ನಾವು ಓಟ್ ಹಾಕೋಣ ಬೇಕಾದ್ರೆ, ಅಥವಾ ನಾವೆಲ್ಲ ವಿಚಾರ ಮಾಡಿ ಇವನಲ್ಲಿ ಅಜ್ಞಾನ ಇಲ್ಲ, ಇವನು ಮೋಸಗಾರನಲ್ಲ, ಇವನಿಗೆ ವಿಪರೀತ ಜ್ಞಾನ ಇಲ್ಲ, ಇವನಿಗೆ ಇವನ ಕಡೆಯಿಂದ ತಪ್ಪಾಗೋದಿಲ್ಲ, ಪ್ರಮಾದ ಇಲ್ಲ, ಇವನ ಇಂದ್ರಿಯಗಳು ಚೆನ್ನಾಗಿದೆ, ಅಪಟುಕರಣತ್ವ ಇಲ್ಲ, ನಿರ್ಧಾರ ಮಾಡೋಣೆಲ್ಲ. ಯಾಕೆ ಮಾಡಬಾರ್ದು? ಮತ್ತೆ ಯಾಕೆ ಅಪೌರುಷೆ ಅಂತೇಳಿ ನಿಮ್ಮ ಮಧ್ವಾಚಾರ ಪುರಪ್ಪನ ಅದನ್ನೇ ಯಾಕೆ ಹೇಳ್ತೀರಿ? ಅದಕ್ಕೆ ಶ್ರೀಮದಾಚಾರ್ಯರು ಅಂದರೆ ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ಅವ್ರ ಮಾತನ್ನೇ ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ವಜ್ಞ ಹೇಗಿರ್ತಾನೆ ಅಂತ ಅನ್ನೋದು ನಮಗೆ ಗೊತ್ತಿದೆಯಾ? ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ ಕಥಂ ಶಕ್ಯಂ. ಈಗ ನಮ್ಮ ಸ್ವಾಮಿಗಳನ್ನು ನಾವು ನೋಡಿದ್ದೇವೆ. ನಮ್ಮ ಸ್ವಾಮಿಗಳು ಬಹಳ ಬಲಿ ಮೇಲ್ಗೆ ಮಾಡ್ತಾರೆ, ಸರಿಯಾಗಿ ಮಡಿಯಲ್ಲೇ ವ್ಯವಹಾರ ಮಾಡ್ತಾರೆ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಅವ್ರು ಹೇಳುವ ಪ್ರವಚನದಲ್ಲಿ ನಮಗೆ ಬೋಧಕತ್ವ ಬರುತ್ತದೆ. ಉದಾಹರಣೆ ಕೊಡಲಿಕ್ಕಾಗ್ತದೆ ನೋಡಿ. ಈ ಸ್ವಾಮಿಗಳು ಕೂಡ ನಮ್ಮ ಸ್ವಾಮಿಗಳಂತೆ ಒಳ್ಳೆ ಆಚರಣಶೀಲರು ಅಂತೇಳಿ ನಮ್ಮ ಸ್ವಾಮಿಗಳನ್ನು ನೋಡಿದ್ದೇವೆ, ಅದನ್ನು ಹೇಳಲಿಕ್ಕಾಗ್ತದೆ. ನೋಡಿರದೇ ಇದ್ರೆ ಹೇಳಲಿಕ್ಕಾಗ್ತೇನೆ? ಹಾಗೆ ಯಾರಾದರೂ ಸರ್ವಜ್ಞರನ್ನು ನೋಡಿದ್ದಾರೇನು? ನೋಡದೇ ಇರತಕ್ಕಂಥ ವ್ಯಕ್ತಿ ಇವನು ಸರ್ವಜ್ಞ, ಅವರಂತೆ ಅಂತಕೊಂಡು ಹೇಳ್ಬೇಕಾದ್ರೆ ಇನ್ನೊಬ್ಬ ಸರ್ವಜ್ಞನ ನೋಡಿರ್ಬೇಕು. ಹಾಗಿಲ್ಲದೆ ಸುಮ್ಮನೆ ಇವರು ಸರ್ವಜ್ಞ ಅಂತ ಹೇಳಿದ್ರೆ ಅದೃಷ್ಟ ಕಲ್ಪನಾ ಅಂತ ಅನ್ನೋದು ದೋಷ ಬರ್ತದೆ. ಒಂದು ಕಲ್ಪನೆ ಆಗ್ತದೆ, ಪ್ರಮಾಣ ಆಗೋದಿಲ್ಲ. ಏನು ಹೋಗ್ಲಿ, ಯಾರಾದರೂ ಒಬ್ಬರನ್ನ ಸರ್ವಜ್ಞರು ಅಂತ ಅನ್ನೋದು ಸ್ವೀಕಾರ ಮಾಡೋಣ. ಆದ್ರೆ ಅವ್ರು ಮೋಸ ಮಾಡೋದಿಲ್ಲ ಅಂತ ಯಾಕೆ ಹೇಳಿಕಾಗ್ತದೆ? ಅದ್ವೈತ ಮತಾನುಯಾಯಿಗಳಲ್ಲಿ ಮಧುಸೂದನ ಸರಸ್ವತಿಗಳು ಅಂತೇಳಿ ಮಹಾನ್ ವಿದ್ವಾಂಸರು. ಅವರು ಪರಮ ಕೃಷ್ಣ ಭಕ್ತರು. ಆದರೆ ಅವರನ್ನ ಅದ್ವೈತ ಪೀಠದಲ್ಲಿ ಸನ್ಯಾಸಿಗಳನ್ನ ಕೂಡಿಸಿದರು. ಅದ್ವೈತ ಸಿದ್ಧಿ ಅಂತನ್ನೋದು ನ್ಯಾಯಾಮೃತದ ವಿಮರ್ಶಾರೂಪವಾದಂಥ ಅದ್ವೈತ ಸಿದ್ಧಿ ಅಂತನ್ನೋ ಗ್ರಂಥ ರಚನೆ ಮಾಡಿದರು. ಆದರೆ ಇನ್ನೊಂದು ಕಡೆಯಲ್ಲಿ ಗೀತಾಭಾಷ್ಯ ಬರೆಯುವಾಗ ಅವರು ಹೇಳ್ತಾರೆ, ಶ್ಯಾಮಲ ವರ್ಣದ ಮನಸ್ಸನ್ನು ಸಂತೋಷಪಡಿಸುವ ನಮೋ ನಮಃ ಗೋಪವಧೂಟಿ ಚೋರಾಯ, ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನು ಹರಣ ಮಾಡಿದ ಆ ಕೃಷ್ಣನಿಗೆ ನನ್ನ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಅವರಿಗೊಬ್ರು ಕೇಳ್ತಾರೆ, ಒಂದು ಕಡೆಗೆ ನಾನೇ ದೇವರು ಅಂತಂತೀರಿ, ಆದರೆ ಇನ್ನೊಂದು ಕಡೆಯಲ್ಲಿ ಕೃಷ್ಣನಿಗೆ ನಮಸ್ಕಾರ ಅಂತೀರಿ, ಯಾವ ಸತ್ಯ? ಯಾವುದು ನಿಮ್ಮ ಸರಿಯಾದ ಅಭಿಪ್ರಾಯ, ಇನ್ನೊಂದು ಮೋಸದ ಅಭಿಪ್ರಾಯ ಯಾವುದು? ಆಗ ಅವರು ಸ್ಪಷ್ಟ ಹೇಳಿದ್ದಾರೆ ತಮ್ಮ ಚರಿತ್ರೆಯಲ್ಲಿ, ನಾನು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೃಷ್ಣನ ಭಕ್ತ. ಆದರೆ ಜನರು ನನ್ನನ್ನು ಕರೆದುಕೊಂಡು ಅದ್ವೈತ ಪೀಠದ ಮೇಲೆ ಕೂಡಿ ಸನ್ಯಾಸಿಯಾಗಿ ಮಾಡಿದರು. ನಮಗೆಲ್ಲ ಗುರುಗಳು ಬಂದು ಎಲ್ಲ ಸೇರಿಕೊಂಡು ಆ ಪೀಠದ ಮೇಲೆ ಕುಳಿತುಕೊಂಡಾಗ ಆ ಪ್ರಕಾರ ನಾನು ಮಾತನಾಡಬೇಕಾಯ್ತು. ಅದು ನನಗೆ ಸಮ್ಮತ ಇಲ್ಲ. ಆದರೂ ಯುಕ್ತಿಯಿಂದ ಅದನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅಂದರೆ ಇನ್ನೊಂದು ರೀತಿಯಿಂದ ಒಪ್ಕೊಂಡಂತಾಯಿತು, ನಾನು ಜನರಿಗೆ ಮೋಸ ಮಾಡಿದ್ದೇನೆ. ಹೀಗಾಗಿ ಒಬ್ಬ ವ್ಯಕ್ತಿಯನ್ನು ಸರ್ವಜ್ಞ
ಮಧುಸೂದನ ಸರಸ್ವತಿ ಸಾಮಾನ್ಯ ವಿದ್ವಾಂಸನಲ್ಲ, ಅತ್ಯಂತ ಮಹಾವಿದ್ವಾಂಸರು. ಅವರ ಅದ್ವೈತ ಸಿದ್ಧಿಯನ್ನು ಖಂಡನೆ ಮಾಡಬೇಕಾಗಿದ್ದರೆ ತರಂಗಿಣಿ ರಾಮಾಚಾರ್ಯರು ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಅದ್ವೈತ ಸಿದ್ಧಿ ಕಲಿತು ಆಮೇಲೆ ಅದನ್ನು ಖಂಡನೆ ಮಾಡಬೇಕಾಯ್ತು. ಅಂಥ ಮಹಾನ್ ವಿದ್ವಾಂಸರು. ಆದರೆ ಮೋಸ ಮಾಡಿದ್ದಾರೆ. ಅದ್ವೈತ ಮತದ ಕ್ರಮದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ಅಂತೇಳಿ ಒಂದು ರೀತಿಯಲ್ಲಿ ಶಂಕರಾಚಾರ್ಯರು ಭಜಗೋವಿಂದಂ ಅಂತ ತಿಳ್ಕೊಂಡಂತೆ ಪರಮಾತ್ಮಲ್ಲಿ ಭಕ್ತಿ ಉಳ್ಳವರು. ಆದರೆ ಅವರು ಗುರುಗಳು ಗೋವಿಂದ ಭಗವತ್ಪಾದರು, ಅವರ ಗುರುಗಳು ಗೌಡಪಾದಾಚಾರ್ಯರು. ಗೌಡಪಾದಾಚಾರ್ಯ ಹೇಳಿದ್ದೇನು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಈ ಮಾತನ್ನು ಅವರು ಸಾಧಿಸೋದಕ್ಕೆ, ತಮ್ಮ ಪರಮ ಗುರುಗಳ ಮಾತನ್ನು ಸಾಧಿಸುವುದಕ್ಕೋಸ್ಕರ ತಮಗೆ ಸಮ್ಮತವಲ್ಲದ ಇದ್ದರೂ ಕೂಡ ಅದ್ವೈತ ಮತವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದರು. ಇದಕ್ಕೆ ವಿಪ್ರಲಂಬಕತ್ವ, ಮೋಸ ಅಂತ ಕರೀತಾರೆ. ವಿಪ್ರಲಂಬಕತ್ವ ಅಂತ ಹೇಳಿ ಕರೀತಾರೆ. ಆದ್ದರಿಂದಾಗಿ ಇಂಥ ರೀತಿಯಾದಂಥ ಅನೇಕ ಉದಾಹರಣೆಗಳಿವೆ. ಮನಸ್ಸಿನಲ್ಲಿ ಇದ್ದದ್ದೊಂದು, ಹೇಳೋದು ಮತ್ತೊಂದು. ಎಷ್ಟೋ ಸರ್ತಿ ನಾವು ಕೂಡ ಸುಳ್ಳು ಹೇಳ್ತೇವೆ. ಈಗ ಮನುಷ್ಯರಲ್ಲಿರ್ತಕ್ಕಂಥ ಒಂದು ಅನಾನುಕೂಲತೆ ಇದು. ಹೀಗಾಗಿ ನಾವು ಯಾರನ್ನು ಸರ್ವಜ್ಞ ಅಂತ ತಿಳಿದುಕೊಂಡಿದ್ದೇವೆ ಅಂತ ವ್ಯಕ್ತಿ ಕಲ್ಪಿತ ಸಹ ಅಭಿಪ್ರಲಂಬಕ ಕಥಂ. ಮೋಸ ಮಾಡೋದಿಲ್ಲ ಅಂತಕೊಂಡಂತ ಒಂದು ವಿಶ್ವಾಸ ಏನು? ಇನ್ನು ಅವನು ಮಾಡಿದ ಧರ್ಮೋಪದೇಶ ಹೌದು, ಅವನ ವಿಚಾರವೋ ಅಥವಾ ಎಲ್ಲಿಂದಲೋ ಕಳ್ಳತನ ಮಾಡಿದ, ಈಗೆಲ್ಲ ಅಕ್ಷರ ಚೋರರು ಇರ್ತಾರೆ, ಸಾಹಿತ್ಯ ಚೋರರು ಇರ್ತಾರೆ, ಯಾರ್ದೋ ಹಚ್ಕೊಂಡು ತಮ್ಮ ಹೆಸರಿನಲ್ಲಿ ಪ್ರಕಟ ಮಾಡ್ತಾರೆ. ಹಾಗೆ ಅವರು ಅದನ್ನು ತಿಳಿದು ಅನುಭವಿಸಿ ಹೇಳಿದ್ದಾರೆಯೋ, ಅವರದೇ ಉಪದೇಶ ಇದೇನು ಅಂತೇಳಿ ಅನೇಕ ಸಂಶಯಗಳು ಬರುತ್ತವೆ. ಇಲ್ಲ, ಇವರು ಸರ್ವಜ್ಞರು ಅಂತ ಕಲ್ಪನೆ ಮಾಡಬೇಕು. ಆಮೇಲೆ ಇಲ್ಲ, ಇವರು ಮೋಸಗಾರರಲ್ಲ ಅಂತ ಕಲ್ಪನೆ ಮಾಡಬೇಕು. ಆದ್ದರಿಂದಾಗಿ ಇವರು ಧರ್ಮೋಪದೇಶವನ್ನೇ ಮಾಡಿದ್ದಾರೆ ಅಂತ ಕಲ್ಪನೆ ಮಾಡಬೇಕು. ಕಲ್ಪನೆಯ ಮೇಲೆ ಕಲ್ಪನೆ ಮಾಡ್ತಾ ಹೋದರೆ ಶಾಸ್ತ್ರದಲ್ಲಿ, ತರ್ಕಶಾಸ್ತ್ರದಲ್ಲಿ, ವಿಚಾರಶಾಸ್ತ್ರದಲ್ಲಿ ಇದಕ್ಕೆ ಕಲ್ಪನಾ ಗೌರವ, ಅನವಶ್ಯಕ ಹೆಚ್ಚಿನ ಕಲ್ಪನೆ ಮಾಡ್ತಕ್ಕಂಥ ಒಂದು ಸಂದರ್ಭ ತಿಳ್ಕೊಂಡು ಅಂತೇಳಿ ಅದನ್ನು ದೋಷ ಅಂತ ಹಿಡಿದಿದ್ದಾರೆ. ಆದ್ದರಿಂದಾಗಿ ಕಲ್ಪನಾ ಗೌರವ ಬರೋದರಿಂದಾಗಿ ಒಬ್ಬ ವ್ಯಕ್ತಿಯನ್ನು ಸರ್ವಜ್ಞ ಅಂತ ತಿಳ್ಕೊಂಡಂತೇಳಿ ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನೆನಪಿಟ್ಕೊಳ್ಬೇಕು. ಆಗ ಬೌದ್ಧರು ಹೇಳ್ತಾರೆ, ಏನು ಮಾತಾಡ್ತೀರಿ? ತನ್ನ ಮನೆಯನ್ನು ಬಿಟ್ಟು, ರಾಜ್ಯವನ್ನು ಬಿಟ್ಟು, ತನ್ನ ಹೆಂಡತಿಯನ್ನು ಬಿಟ್ಟು, ಅದೇ ಹುಟ್ಟಿದ ಮಗನಾದ ರಾಹುಲನನ್ನು ಕೂಡ ಬಿಟ್ಟು ಜಗತ್ತಿಗೆ ಉಪಕಾರ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಹೋಗಿ ತಾನು ವಟವೃಕ್ಷದ ಕೆಳಗೆ ಕುಳಿತುಕೊಂಡು ಅನೇಕ ದಿನಗಳವರೆಗೆ ಚಿಂತನೆ ಮಾಡಿ ತತ್ವಜ್ಞಾನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಜಗತ್ತಿಗೆ ಉಪದೇಶ ಮಾಡಿದ ನಮ್ಮ ಗುರು ಗೌತಮ ಬುದ್ಧರು ಸರ್ವಜ್ಞರು ಅಂತ ನಾವು ಸ್ವೀಕಾರ ಮಾಡ್ತೀವಿ. ಯಾಕೆ ಮಾಡಬಾರ್ದು? ಅದಕ್ಕೆ ನಾವು ಕೇಳ್ತೇವೆ, ಆ ಗೌತಮ ಬುದ್ಧರಿಗೆ ರಾಗ, ವಿಪ್ರಲಂಬ, ಅಪಟಕರ್ಣ ಇವೆಲ್ಲ ಯಾಕಿರಬಾರ್ದು? ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನೋಡಿ, ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಹೇಳಿದ್ದಾನೆ, ಅವಿದ್ಯಾ ಕ್ಷೇತ್ರಂ ಉತ್ತರೇಷಾಂ ಕ್ಷೇತ್ರತ್ವಂ ಉತ್ತರೇಷಾಂ ಅಂತ ತಿಳ್ಕೊಂಡಂತೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೆ?
ರಾಗ, ದ್ವೇಷ, ಹೊಟ್ಟೆ ಕಿಚ್ಚು, ಮೋಸ, ಇವೆಲ್ಲದಕ್ಕೆ ಕಾರಣ ಅಜ್ಞಾನವೇ ಕಾರಣ. ಅಜ್ಞಾನ ಮೂಲತ್ವಾತ್ ತೇಷಾಂ. ರಾಗ, ದ್ವೇಷ, ಹೊಟ್ಟೆ ಕಿಚ್ಚು, ಮೋಸ, ವಿಪ್ರಲಂಬ, ಪಟುಕರ್ಣತ್ವ, ಮಿಥ್ಯಾಜ್ಞಾನ, ಪ್ರಮಾದ, ಇವೆಲ್ಲ ಏನು ಹೇಳಿದ್ರಿ, ಇವೆಲ್ಲ ಅಜ್ಞಾನದಿಂದ ಬರತಕ್ಕಂಥವುಗಳು. ಬುದ್ಧ ಅಜ್ಞಾನಿ ಅಲ್ಲ. ಯಾಕೆ? ಹೋಗಿ ಎಷ್ಟೋ ದಿವಸದ ಚಿಂತನೆಯಿಂದ ತತ್ವರಹಸ್ಯವನ್ನು ತಿಳಿದುಕೊಂಡಿರ್ತಕ್ಕಂಥ ಒಳ್ಳೆ ಶ್ರೇಷ್ಠ ಜ್ಞಾನಿ. ಅವನ ಅಜ್ಞಾನ ಇಲ್ಲ. ಆದ್ದರಿಂದಾಗಿ ಈ ರಾಗಾದಿ ದೋಷಗಳು ಕೂಡ ಇಲ್ಲ. ಆದ್ದರಿಂದಾಗಿ ಅವನ ಮಾತು ಯಾಕೆ ಪ್ರಾಮಾಣಿಕ? ನಾವು ಪ್ರಾಮಾಣಿಕ ಅಂತ ಒಪ್ತೀವಿ, ನೀವು ಒಪ್ಪ್ರಿ. ಅಷ್ಟೇ ಅಲ್ಲ, ಇಂಥ ರಾಗಾದಿ ದ್ವೇಷದ ರಹಿತನಾದ ಜ್ಞಾನಿಯಾದ ಗೌತಮ ಬುದ್ಧನಲ್ಲಿ ಅವನಿಗೆ ಇಂದ್ರಿಯಗಳು ಸರಿಯಾಗಿಲ್ಲ, ಅಪಟುಕರ್ಣತ್ವ ಇದೆ, ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋಂಗಿಲ್ಲ, ಸರಿಯಾಗಿ ಕೇಳಿಕ್ಕೆ ಬರೋಂಗಿಲ್ಲ ಅಂತ ದೋಷಗಳನ್ನು ಕಲ್ಪನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಂಥ ಜ್ಞಾನಿ ಆಗಿರ್ತಕ್ಕಂಥವನು ಒಳ್ಳೆ ಸ್ಪಷ್ಟವಾಗಿರ್ತಕ್ಕಂಥ ಅನುಭವ ಮಾಡುವ ಇಂದ್ರಿಯಗಳು ಇವೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ನಿಶ್ಚಯ ಮಾಡ್ತೀವಿ, ಕಲ್ಪನೆ ಮಾಡಂಗಿಲ್ಲ. ಆದ್ದರಿಂದಾಗಿ ಅವನ ಮೇಲೆ ಅವಿಶ್ವಾಸ ಯಾಕೆ ಮಾಡಬೇಕು? ಅವನ ಮೇಲೆ ಅವಿಶ್ವಾಸವನ್ನು ಮಾಡ್ತಕ್ಕಂತಹ ಕಾರಣವಿಲ್ಲ. ಆದ್ದರಿಂದ ಅವನು ಹೇಳಿದ ಮಾತುಗಳು ಅತ್ಯಂತ ಪ್ರಾಮಾಣಿಕ ಅಂತ ಯಾಕೆ ಇಟ್ಕೊಳ್ಬಾರ್ದು ಅಂತ ಗೌತಮ ಬೌದ್ಧರು ಕೇಳ್ತಾರೆ. ಆಗ ಟೀಕಾಕೃತ್ಪಾದ ಹೇಳ್ತಾರೆ, ಹಾಗಾದರೆ ನೀವು ಮಹಾವೀರನನ್ನು ಪ್ರಮಾಣ ತೋಡ್ತೀರಾ? ಒಪ್ಪಂಗಿಲ್ಲ. ಜೈನರು ಹೇಳ್ತಾರೆ, ನಮ್ಮ ಮಹಾವೀರನು ಮನೆಯೆಲ್ಲ ಬಿಟ್ಟು ವೈರಾಗ್ಯ ವಿರಕ್ತರಾಗಿ ಜೀನನಾಗಿ ಒಳ್ಳೆಯ ಆಚರಣಶೀಲನಾಗಿ ಚಿಂತನೆ ಮಾಡಿ ಜ್ಞಾನ ಪಡೆದಿದ್ದಾನೆ. ಅವನಲ್ಲಿ ಮೋಸಗಾರಿಕೆ ಇಲ್ಲ, ಅವನಲ್ಲಿ ಅಪಟಕರಣತ್ವ ಇಲ್ಲ, ಅವನಲ್ಲಿ ಮಾತ್ಸರ್ಯಾದಿಗಳು ಇಲ್ಲ, ರಾಗದೋಷಗಳಿಲ್ಲ. ಆದ್ದರಿಂದಾಗ ಅವನೇ ಪ್ರಮಾಣ ಅಂತಿಕೊಂಡು ಅವರಂತಾರೆ. ಆಗ ಬುದ್ಧನ ನಡಿಬೇಕು, ಮಹಾವೀರನ ನಡಿಬೇಕು. ಸಾಂಖ್ಯರು ಬರ್ತಾರೆ. ನಮ್ಮ ಈಶ್ವರ ಕೃಷ್ಣ ಬರೆದ ಸಾಂಖ್ಯಕಾರಿಕ ಅಂತ ಏನಿದೆ, ಅಪ್ರತಿಮವಾದಂಥ ಗ್ರಂಥ. ಅಲ್ಲಿ ಏನು ದೋಷ ಇಲ್ಲ, ಅದರಲ್ಲಿ ಎಲ್ಲ ಸರಿಯಾಗಿರ್ತಕ್ಕಂಥ ಪ್ರಾಕ್ಟಿಕಲ್ ಆಗಿ ವಿಷಯವನ್ನು ಹೇಳಿದ್ದಾನೆ ಅವರಂತಾರೆ. ಅದೇ ರೀತಿಯಾಗಿ ಯೌಗಿಕರು ನಮ್ಮ ಪತಂಜಲಿ ಅವನು ಮಾಡಿರ್ತಕ್ಕಂಥ ಯೋಗ ಸೂತ್ರ ಎಂಥ ಅದ್ಭುತವಾಗಿದೆ. ನಿಜವಾಗಿ ಪತಂಜಲಿ ಯೋಗ ಸೂತ್ರಗಳು ಬಹಳ ಅಪರೂಪ. ಸೈಕಾಲಜಿ ಅಂದರೆ ಏನು, ಮನಃಶಾಸ್ತ್ರ ಅಂದರೆ ಏನು, ಮನಸ್ಸಿನ ಅನೇಕ ರೀತಿಯಾಗಿರ್ತಕ್ಕಂಥ ವಿಭಾಗಗಳೇನು, ಅವುಗಳನ್ನು ಕ್ರೋಢೀಕರಿಸಿ ಹೇಗೆ ಕೊಡಿಸಬೇಕು, ಅವ್ರ ಮೇಲೆ ಕಂಟ್ರೋಲ್ ಹೇಗೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಯೋಗ ಸೂತ್ರ ಓದಲೇಬೇಕು. ಆದ್ದರಿಂದಾಗಿ ಅಂಥ ಶ್ರೇಷ್ಠ ವ್ಯಕ್ತಿಯನ್ನು ಅವನನ್ನು ಯಾಕೆ ಸರ್ವೋತ್ತಮ ಅನ್ನಬಾರದು ಅಂತೇಳಿ ಈಗ ಪ್ರತಿಯೊಬ್ಬರು ತಮ್ಮ ತಮ್ಮ ಮತಪ್ರವರ್ತಕರನ್ನು ಸರ್ವಜ್ಞರು ಅಂತ ಹೇಳ್ತಾ ಇರೋದ್ರಿಂದಾಗಿ ಆಗ ನಾವು ಒಬ್ಬೇ ವ್ಯಕ್ತಿ ಅಂತ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಏತೇಷಾಂ ಅಭಿಮತಂ ನ ಸ್ವೀಕಾರಾರ್ಹ. ಅವರು ಹೇಳಿದ್ದನ್ನು ನಾವು ಆಗಮ ಸದಾಗಮ ಅಂತ ಹೇಳಿ ನಾವು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಆಚಾರ್ಯ ಹೇಳ್ತಾರೆ, ನಚ ತದರ್ಥತ್ವೇನ ಸರ್ವಜ್ಞ ಕಲ್ಪೇತ. ತತ್ ಅಂದರೆ ಪುರುಷ ವಾಕ್ಯ ನಿರ್ಮಿತ ವಾಕ್ಯದಿಂದ
ಧರ್ಮಾದಿಸಿದ್ಧಿ ಸೋರ್ಥಃ ಅಂದರೆ ಸರ್ವಜ್ಞತ್ವ ಕಲ್ಪನ ರೂಪ ಪ್ರಯೋಜನ. ಅಂದರೆ ಇಲ್ಲಿ ಪಂಚಮಿ ಅರ್ಥದಲ್ಲಿ ತೇನ ಅಂತ ಅರ್ಥ ಇಟ್ಕೊಳ್ಬೇಕು, ತದರ್ಥತ್ವೇನ ಅಂತ ಅರ್ಥ ಇಟ್ಕೊಳ್ಬೇಕು. ಆ ಒಂದು ಕಾರಣದಿಂದ ಈ ಸಾಧನದಿಂದ ಪಂಚಮಿ ಅರ್ಥ ಇಟ್ಟುಕೊಂಡು ಪುರುಷ ವಾಕ್ಯದಿಂದ, ವಾಕ್ಯದ ದೆಸೆಯಿಂದ ಧರ್ಮಾದಿಗಳು ಸಿದ್ಧಿಸಲು ಸಾಧ್ಯವೇ ಇಲ್ಲ. ಆದುದರಿಂದ ಯಾವನೋ ಒಬ್ಬ ಸರ್ವಜ್ಞನನ್ನು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಅವನ ಮಾತಿನ ಪ್ರಕಾರ ಧರ್ಮಾದಿಗಳು ಅವನು ಹೇಳಿದ್ದನೇ ಧರ್ಮ, ಅವನು ಹೇಳಿದ್ದನೇ ಅಧರ್ಮ, ಅವನು ಹೇಳಿದ ಸಾಧನ ಮಾರ್ಗವೇ ಸರಿ ಇತ್ಯಾದಿಗಳನ್ನು ನಿಶ್ಚಯ ಮಾಡಲಿಕ್ಕೆ ಬರೋದಿಲ್ಲ. ಏಕೆಂದರೆ ವ್ಯಕ್ತಿಗಳು ಅಂತಂದ್ಮೇಲೆ ದೋಷಗಳಿದ್ದೆ. ಅಂತ ಅನ್ನುವ ರೀತಿಯಲ್ಲಿ ಒಬ್ಬ ಅಪೌರುಷೇಯ ವಾಕ್ಯ ಇಲ್ಲದೇ ಇದ್ರೆ ಧರ್ಮಾಧರ್ಮ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವ ಸಿದ್ಧಾಂತವನ್ನು ಆಚಾರ್ಯರು ದೃಢವಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಆಚಾರ್ಯರು ಹೇಳ್ತಾರೆ, ಒಬ್ಬ ಸರ್ವಸಮ್ಮತವಾದ ಸರ್ವಜ್ಞನನ್ನು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ನಚ ತದರ್ಥತ್ವೇನ ಸರ್ವಜ್ಞ ಕಲ್ಪೇತ. ಒಬ್ಬ ಸರ್ವಜ್ಞ ವ್ಯಕ್ತಿಯನ್ನು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ ತಸ್ಯ ಅಪರವಿಲಂಬತ್ವಂ ತಸ್ಯ ತತ್ಕೃತಕಲ್ಪನಂಚೇತಿ ಕಲ್ಪನಾ ಗೌರವ ಪ್ರಾಪ್ತೆ. ಇದನ್ನು ಇಟ್ಟುಕೊಂಡ ಟೀಕಾಕೃತ್ಪಾದರು ಇಲ್ಲಿವರೆಗೂ ಇರ್ತಕ್ಕಂಥ ವಿಚಾರವನ್ನು ನಾವು ವಿಚಾರ ಮಾಡಿ ಅದನ್ನು ಹೇಳ್ತಾ ಇದ್ದಾರೆ. ಈ ವಿಚಾರ ಇಟ್ಟುಕೊಂಡು ಟೀಕಾಕೃತ್ಪಾದರು ವಾದವನ್ನು ಮುಂದೆ ಬೆಳೆಸ್ತಾರೆ. ನೋಡಪ್ಪ, ನೀವು ನಿಮ್ಮ ಬುದ್ಧರನ್ನು ಸರ್ವಜ್ಞ ಅಂತ ಹೇಳ್ತೀರಿ. ಇವನು ಸರ್ವಜ್ಞ ಅಂತ ಹೇಳಲಿಕ್ಕೆ ಪ್ರಮಾಣ ಏನು? ಯಾಕೆ ಗೌತಮ ಬುದ್ಧರಾಗಲಿ, ಜೈನರಾಗಲಿ, ಮಹಾವೀರನಾಗಲಿ ಸರ್ವಜ್ಞ, ಇವನು ಸರ್ವಜ್ಞ ಅಂತ ಅನ್ನೋ ವಿಷಯದಲ್ಲಿ ನಮಗೆ ಪ್ರತ್ಯಕ್ಷ ಅನುಭವ ಅಂತೂ ಇಲ್ಲ. ಯಾಕೆ ಪ್ರತ್ಯಕ್ಷ ಅನುಭವಕ್ಕೆ ನಾವು ಸರ್ವಜ್ಞರಾಗಬೇಕು. ನಮ್ಮಂತೆ ಇವನು ಸರ್ವಜ್ಞ ಅಂತ ತಿಳ್ಕೊಂಡು ಅಂತ ಹೇಳ್ಬೇಕಾಗ್ತದೆ. ಆದ್ದರಿಂದಾಗಿ ನತಾವತ್ ತದೀಯೇ ಸರ್ವಜ್ಞೆ ಅಸ್ಮಾಕಂ ಪ್ರತ್ಯಕ್ಷಮಸ್ತಿ. ಅವರು ಸರ್ವಜ್ಞ ಅಂತನೂ ಹೇಳುವ ವಿಷಯದಲ್ಲಿ ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷ ಇದ್ರೆ ನಾವು ಸರ್ವಜ್ಞರಾಗಬೇಕಾಗ್ತದೆ. ನಾವು ಎಲ್ಲ ತಿಳಿದುಕೊಂಡು ನಮ್ಮಂತೆ ಇವನು ಎಲ್ಲವನ್ನು ತಿಳಿದುಕೊಂಡಿದ್ದಾನೆ. ಸರ್ವಂ ಹಿ ಜ್ಞಾತ್ವ ತದೀಯ ಜ್ಞಾನಸ್ಯ ತದ್ವಿಷಯತ್ವಂ ಪ್ರತ್ಯಕ್ಷೇಣ ಅವಗಂತವ್ಯಂ. ನಾವು ಸರ್ವಜ್ಞರಾಗಿ ಎಲ್ಲ ಅವನು ಗೊತ್ತದೆ ಅಂತಕೊಂಡಂತೆ ಅವನು ಸರ್ವಜ್ಞ ಅಂತ ಅನ್ಬೇಕು. ನಚ ಅಸ್ಮಾಕಂ ಸರ್ವಜ್ಞವಸ್ತಿ. ನಮಗಂತೂ ಆ ರೀತಿಯಾಗಿರ್ತಕ್ಕಂಥ ಸರ್ವಜ್ಞತ್ವ ಇಲ್ಲ. ಇದೇನಪ್ಪ, ನಾಗರಾಳಾಚಾರ ಅಂತಗಿಲ್ಲ, ಮಹಾ ಅಲ್ಪಜ್ಞರು. ನಿಮ್ಮಲ್ಲಿ ಆದ್ದರಿಂದಾಗಿ ಬುದ್ಧರು, ಮಹಾವೀರರು ಇವರ ಸರ್ವಜ್ಞರು ಅಂತ ತಿಳ್ಕೊಂಡಂತ ಹೇಳುವುದು ವ್ಯರ್ಥವಾಗ್ತದೆ. ಅದಕ್ಕೆ ಆಚಾರ್ಯರು ಅನ್ಯತ್ರ ಅದೃಷ್ಟ ಅಂತ ಒಂದು ಶಬ್ದ ಇಟ್ಟಿದ್ದಾರೆ. ಆ ಶಬ್ದದ ಹಿಂದೆ ಎಷ್ಟು ವಿಸ್ತಾರವಾಗಿರ್ತಕ್ಕಂಥ
ವಿಚಾರ ಇದೆ. ಸರಿ, ಇನ್ನು ಇಲ್ಲ ಅನುಮಾನದಿಂದ ನಾವು ತರ್ಕದಿಂದ ಒಬ್ಬ ವ್ಯಕ್ತಿಯನ್ನು ಸರ್ವಜ್ಞ ಅಂತ ತಿಳಿದುಕೊಳ್ತೇವೆ ಅಂತಂದರೆ, ಈಗೆಲ್ಲ ಜನರು ಮಹಾಮೋಸಗಾರರಾಗಿದ್ದ, ಅಜ್ಞರು ಆಗಿದ್ದ. ಯಾವುದೋ ಬಾಬಾಗಳನ್ನು ತಂದು ಆ ಬಾಬಾನ ಮೂರ್ತಿ ಮಾಡಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತೇಳಿ ಅವನಿಗೆ ಬರೀತಾರೆ. ಎಷ್ಟು ಅಂಧವಿಶ್ವಾಸ ಜಗತ್ತಿನಲ್ಲಿದೆ ಇಲ್ಲ. ಯಾವುದೋ ಮಾತಾನನ್ನು ತಗೊಂಡು ಆನಂದಮಯಿ ಮಾತಾ, ಅಥವಾ ಇಲ್ಲಿ ಮತ್ತೊಂದು ವಿಧಾನ ಇದೆ, ಅಲ್ಲಿ ಬ್ರಹ್ಮನೇ ನಾನು ಬ್ರಹ್ಮನ ಮಗ, ನನ್ನ ಹೆಂಡತಿ ಸರಸ್ವತಿ ಅಂತ ಹೇಳ್ಕೊಂಡು ಇರ್ತಕ್ಕಂಥ ಒಂದು ಸಂಪ್ರದಾಯ ಕೂಡ ಇದೆ. ಇಂಥ ಭಾರತ ದೇಶದಲ್ಲಿ ಅನೇಕ ಬೇರೆ ದೇಶದಲ್ಲೂ ಇವೆ. ಆದರೆ ಎಷ್ಟು ಮೂರ್ಖರಿದ್ದಾರೆ. ಹೋಗಿ ಅವ್ರು ಸರ್ವಜ್ಞರು, ಅವ್ರು ಪರಮಾತ್ಮನ ಅವತಾರ ಅಂತ ಪ್ರಮಾಣ ಏನಿದೆ? ಒಬ್ರು ಯಾರನ್ನೋ ಇವರು ದೇವರು ಅಂತ ಕರೀತಾರೆ, ಮತ್ತೊಬ್ರು ಇನ್ನೊಬ್ರನ್ನ ದೇವರು ಅಂತ ಕರೀತಾರೆ. ಪ್ರಮಾಣ ಇದೆಯಾ? ಪ್ರಮಾಣದಿಂದ ಒಪ್ಪಿದರೆ ಅಂಧವಿಶ್ವಾಸದಲ್ಲೇನು? ಇಲ್ಲ ನಾನು ಅನುಮಾನ ಮಾಡ್ತೇನೆ ಅಂತ ತಿಳ್ಕೊಂಡಂತಂದ್ರೆ ಹೇತು ಮತ್ತು ಸಾಧ್ಯಗಳಲ್ಲಿ ವ್ಯಾಪ್ತಿ ಇರಬೇಕು. ಪರ್ವತಃ ವನ್ಯಮಾನ್ ಧೂಮಾತ್, ಧೂಮತ್ವಕ್ಕೂ ಆ ನಂತರ ಅಗ್ನಿಗೂ ಪರಸ್ಪರ ವ್ಯಾಪ್ತಿ ಇರಬೇಕು. ಎತ್ತರ ಎತ್ತರ ಧೂಮ ತತ್ರ ವನ್ನಿ. ಅದೇ ರೀತಿಯಾಗಿ ಏಷಃ ಸರ್ವಜ್ಞ, ಅಲ್ಲಿ ಹೇತು ಏನು ಕೊಡ್ತೀರಿ? ಸರ್ವಜ್ಞತ್ವಾತ್ ಅಂತ ಕೊಡ್ತೀರೋ, ಇಂಥ ಅನ್ಯ ಸರ್ವಜ್ಞವತ ಅಂತಂತೀರೋ, ಅಥವಾ ಗುರುತ್ವಾತ್ ಅಂತಂತೀರೋ, ಇದೆಲ್ಲ ಕಡೆ ಅತಿ ವ್ಯಾಪ್ತಿ ಆಗ್ತದೆ. ಯದ್ದಿ ಏನ ಧರ್ಮೇಣ ವ್ಯಾಪ್ತಂ ತತ್ರ ಅನ್ಯತೋ ಲಬ್ಧಂ. ಸರ್ವಜ್ಞತ್ವ ಧರ್ಮ ಸಾಧ್ಯದಲ್ಲಿದ್ದರೆ ಯಾವುದು ಹೇತುವನ್ನು ಕೊಡ್ತದೆ ಅಲ್ಲಿಯೂ ಕೂಡ ಅದರ ಸಾಹಚರ್ಯ ಇರಬೇಕಾಗ್ತದೆ. ಎತ್ತರ ಎತ್ತರ ಬುದ್ಧತ್ವಂ ತತ್ರ ಸರ್ವಜ್ಞತ್ವಂ ಅಂತ ಅನುಭವ ಎಲ್ಲರಿಗೂ ಇರಬೇಕಾಗ್ತದೆ. ಇಲ್ಲ, ಯಾಕೆ? ಉದಾಹರಣೆ ಕೊಡ್ಲಿಕ್ಕೆ ಇನ್ನೊಬ್ಬ ಸರ್ವಜ್ಞ ಇಲ್ಲಲ್ಲ. ಆದ್ದರಿಂದಾಗಿ ಒಬ್ಬ ವ್ಯಕ್ತಿಯನ್ನು ಸರ್ವಜ್ಞ ಅಂತ ಅನ್ಬೇಕಾಗಿದ್ದರೆ ಯಾವುದೋ ಒಂದು ಬಾಬಾನನ್ನು, ಯಾವ ಮಾತಾನನ್ನು, ಯಾವುದೋ ಒಬ್ಬ ಧರ್ಮ ಪ್ರಚಾರಕನನ್ನು ಸರ್ವಜ್ಞ ಅಂತ ಅನ್ಬೇಕಾಗಿದ್ದರೆ ಇಲ್ಲ ಪ್ರತ್ಯಕ್ಷದಿಂದ ಹೇಳಬೇಕು. ಪ್ರತ್ಯಕ್ಷ ಅಂತ ಹೇಳಲಿಕ್ಕಾಗೋದಿಲ್ಲ. ಅನುಮಾನದಿಂದ ಹೇಳಬೇಕಾಗಿದೆ. ತತ್ಸಮವಾದ ವ್ಯಕ್ತಿ ಬೇಕು. ತತ್ಸಮವಾದ ವ್ಯಕ್ತಿ ಇದ್ರೆ ಇವನನ್ನು ಯಾಕೆ ಸರ್ವಜ್ಞ ಅನ್ಬೇಕು? ಅವನನ್ನೇ ಸ್ವೀಕಾರ ಮಾಡಬೇಕು. ಅನುಮಾನದಿಂದಲೂ ಒಬ್ಬ ವ್ಯಕ್ತಿಯನ್ನು ಸರ್ವಜ್ಞ ಅಂತ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲ, ನಮಗೆ ಪ್ರಮಾಣದ ಆಗಮ ಪ್ರಮಾಣ, ಆಗ ನಾವು ಕೇಳ್ತೀವಿ ಆಗಮ ಪ್ರಮಾಣ ಅಂತೆಲ್ಲ. ಆ ಪ್ರಮಾಣ ಪೌರುಷೇಯ ಆಗಮನೋ ಅಥವಾ ಅಪೌರುಷೇಯ ಆಗಮನೋ? ಅಪೌರುಷೇಯ ಅಂತೂ ನೀನು ಒಪ್ತಾ ಇಲ್ಲ, ಪೌರುಷೇಯ ಆಗಮ ಅಂತ ಅನ್ಬೇಕು. ಪೌರುಷೇಯ ಆಗಬೇಕು ಅಂತಕೊಂಡಂತಂದ್ರೆ ಅವನು ಸರ್ವಜ್ಞನೇನು? ಆ ಸರ್ವಜ್ಞಗೆ ಅವನು ಸರ್ವಜ್ಞ ಅಂತಲ್ಲಿ ಪ್ರಮಾಣ ಏನು? ಇಲ್ಲ, ಅವನು ಹೇಳ ಅವನು ಸರ್ವಜ್ಞ ಅಂತ, ಅವನು ಸರ್ವಜ್ಞ ಅಂತ ಅವನು ಸರ್ವಜ್ಞನಾಗಿದ್ದಾನೇನು? ಅದಕ್ಕೆ ಪ್ರಮಾಣ ಏನು? ಇಲ್ಲ, ಇವನು ಹೇಳನು, ಹಾಗಾದ್ರೆ ಅವನು ಸರ್ವಜ್ಞನೇನು? ಈ ರೀತಿ ಅನವಸ್ಥಾ ಬರ್ತದೆ. ಅಪೌರುಷೇಯ ವಾಕ್ಯವನ್ನು ಒಪ್ಪಲಿಲ್ಲ, ಅಪೌರುಷೇಯವಾದ ವೇದವನ್ನು ಒಪ್ಪಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ ಧರ್ಮಾಧರ್ಮಾದಿಗಳ ಪ್ರವರ್ತನೆ ಅಂತೂ ಅನಿವಾರ್ಯವಾಗಿದೆ. ಅದರ ಪ್ರವರ್ತನೆಗೆ ಅದನ್ನು ಹೇಳ್ತಕ್ಕಂಥ ಸರ್ವಜ್ಞ ಅಂತಕೊಂಡಂಥ ವ್ಯಕ್ತಿಯನ್ನು ನಾವು ಪ್ರತ್ಯಕ್ಷದಿಂದಲೂ ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ, ತರ್ಕದಿಂದ ಅನುಮಾನದಿಂದಲೂ ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ, ಆಗಮದಿಂದಲೂ ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ.
ಇಷ್ಟೆಲ್ಲ ವಿಚಾರಗಳನ್ನು ಆಚಾರ್ಯ ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಅನ್ಯತ್ರ ಅದೃಷ್ಟಸ್ಯ ಅಂದ್ಕೊಂಡು ಹೇಳ್ತಾರೆ. ಆದ್ದರಿಂದಾಗಿ ಇತರೇತರ ಬುದ್ಧ ಸರ್ವಜ್ಞ ಸರ್ವಜ್ಞತ್ವ ಅಂತಂದರೆ ಇತರೇತರಾಶ್ರಯ ದೋಷ ಬರ್ತದೆ, ಸಾಧ್ಯಾವಿಶಿಷ್ಟತಾ ದೋಷ ಬರ್ತದೆ, ಕಲ್ಪನಾ ಬಾಹುಲ್ಯ ಅಂತಿಕೊಂಡಂತ ದೋಷ ಬರ್ತದೆ. ಆದ್ದರಿಂದಾಗಿ ನಮಗೆ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಅಂದರೆ ತರ್ಕದಿಂದಾಗಲಿ ಆಗಮದಿಂದಾಗಲಿ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಯಾರನ್ನೋ ಸರ್ವಜ್ಞ ಅಂತಕೊಂಡಂತ ಅನ್ನೋದನ್ನು ಸರ್ವಸಮ್ಮತ ಸ್ವೀಕರಿಸಿ ಸಾಧ್ಯವಿಲ್ಲ. ಅಂದಾಗ ಮತ್ತೆ ಪ್ರತಿಪಕ್ಷ ಹೇಳ್ತಾನೆ, ನಾನು ಉಪಮಾನದಿಂದ ಸಾಧಿಸ್ತೇನೆ. ಏಕೆಂದರೆ ಇದನ್ನು ಬಿಟ್ಟು ಕೆಲವರು ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತೇಳಿ ಇನ್ನೂ 3 ಪ್ರಮಾಣಗಳನ್ನು ಒಪ್ಕೊಂಡಿದ್ದಾರೆ. ನಾನು ಉಪಮಾನದಿಂದ ನಾನು ಸಿದ್ಧ ಮಾಡಿ ತೋರಿಸ್ತೇನೆ ಅಂತ ತಿಳ್ಕೊಂಡಂತಂದರೆ ಉಪಮಾನ ಕೊಡಬೇಕಾಗಿದ್ದರೂ ಕೂಡ ಈ ಮಹಾಲಕ್ಷ್ಮೀ ದೇವಿ ಮುಖ ಚಂದ್ರನಂತೆ ಥಳಥಳ ಹೊಳಿತಾ ಇದೆ ಅಂತನೂ ಅವನಂತೆ ಹೇಳಬೇಕಾದ್ರೆ ಇನ್ನೊಂದು ಥಳಥಳ ಹೊಳೆಯುವ ಚಂದ್ರ ಬೇಕಾಗ್ತದೆ. ಅದು ಕೂಡ ನ್ಯೂನೋಪಮ ಮಾತು ಬೇರೆ. ನಾಯಕಿ ಮುಖ ಚಂದ್ರನಂತೆ ಪ್ರಕಾಶಿತವಾಗಿದೆ ಅಂತಂದಾಗ ಚಂದ್ರ ಅಂತ ಅನ್ನೋದು ಇವನಂತೆ ಇನ್ನೊಬ್ಬರಂತೆ ಇನ್ನೊಬ್ಬ ಸರ್ವಜ್ಞ ಗೊತ್ತಿರಬೇಕು ನಮಗೆ. ಇನ್ನೊಬ್ಬ ಸರ್ವಜ್ಞ ನಮಗೆ ಇನ್ನೂ ಪ್ರಮಿತ ಆಗಿಲ್ಲ. ಆದ್ದರಿಂದಾಗಿ ಅನ್ಯತ್ಯ ಅದೃಷ್ಟಸ್ಯ ಅಂತನ್ನೋ ಉತ್ತರದಿಂದ ಉಪಮಾನ ಪ್ರಮಾಣದಿಂದಲೂ ಇನ್ನೊಬ್ಬ ವ್ಯಕ್ತಿಯನ್ನು ಸರ್ವಜ್ಞಾನ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ. ಇನ್ನು ಅರ್ಥಾಪತ್ತಿಯನ್ನು ತಿಳ್ಕೊಂಡಂತಂದರೆ ದೇವದತ್ತ ಗಟ್ಟಿಮುಟ್ಟಿದ್ದಾನೆ, ಆದರೆ ಹಗಲು ಊಟ ಮಾಡ್ತಾ ಇಲ್ಲ, ರಾತ್ರಿ ಊಟ ಮಾಡ್ತಾನೆ ಅಂತ ಅರ್ಥ. ಆವಾಗ ಗೌತಮ ಬುದ್ಧ ತಾನು ಯಾವುದೇ ಉಪದೇಶವನ್ನು ತನ್ನಲ್ಲಿರ್ತಕ್ಕಂಥ ಎಲ್ಲ ದೋಷವು ರಹಿತನಾಗಿದ್ದೇನೆ ಅಂತ ತಿಳ್ಕೊಂಡಂತ ಅನ್ನೋದು ತೋರಿಸದೇ ಇದ್ದರೂ ಅವನು ಸರ್ವಜ್ಞನಾಗಿದ್ದಾನೆ. ಯಾಕೆ ಇನ್ನೊಂದು ಕಡೆಯಲ್ಲಿ ತೋರಿಸಿದ್ದಾನೆ ಅಂತ ಹೇಳಬೇಕು. ರಾತ್ರಿ ಭೋಜನತ್ವ ಅಂತ ತಗೊಂಡು ಅಂತ ಹೇಳಬೇಕು. ಅರ್ಥಾಪತ್ತಿ ಪ್ರಮಾಣದಿಂದಲೂ ಕೂಡ, ಅರ್ಥಾಪತ್ತಿ ಅಂದರೆ ಇನ್ನೊಂದು ನಾನು ಮೊದಲೇ ಹೇಳಿದ್ದೇನೆ, ನಾನು ಹಿಂದಿನ ಪ್ರವಚನದಲ್ಲೇ ನೋಡ್ಕೊಳ್ಳಿ. ಇನ್ನು ಅಭಾವ ಪ್ರಮಾಣ ಅಂತ ಹೇಳಿ ಕರೀತಾರೆ. ಅಭಾವ ಪ್ರಮಾಣ ಅಂತ ತಿಳ್ಕೊಂಡಂತಂದ್ರೆ ಇನ್ನೊಂದು ಕಡೆಗಿದ್ದು ಇಲ್ಲಿ ಅಭಾವ ಇರಬೇಕು, ಅದಕ್ಕೆ ಅಭಾವ ಪ್ರಮಾಣ ಅಂತಂತಾರೆ. ಅತ್ರ ಘಟೋ ನಾಸ್ತಿ ಗೃಹೇ ಅಸ್ತಿ. ಇಲ್ಲಿ ಅಭಾವ ಪ್ರಮಾಣದಿಂದ ಇನ್ನೊಂದು ಕಡೆ ಅಸ್ತಿತ್ವ ಬೇಕು. ಗೌತಮ ಬುದ್ಧೆ ಅಸರ್ವಜ್ಞತ್ವ ಅಭಾವ ಅನ್ಯತ್ರ ಸರ್ವಜ್ಞವತ್ ತತ್ರ ಅನ್ಯತ್ರ ಸರ್ವಜ್ಞತ್ವ ಅಭಿವ್ಯಕ್ತಿವತ ಅಂತ ತಿಳ್ಕೊಂಡಂತೇಳಿ ಅನುಮಾನವನ್ನು ಮಾಡಿ ತರ್ಕದಿಂದಲೂ ಕೂಡ ಅದನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಗೌತಮ ಬುದ್ಧ ಇವರನ್ನು ಸರ್ವಜ್ಞ ಅಂತೇಳಿ ಬೌದ್ಧರು ಹೇಳಿದಂತೆ ಸ್ವೀಕರಿಸುವುದಿಲ್ಲ. ಆದ್ದರಿಂದಾಗಿ ಬುದ್ಧ ಸರ್ವಜ್ಞ ಅಂತನ್ನೋ ಬೌದ್ಧರ ವಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಆಗ ಜೈನರು ಬೇರೆ ರೀತಿಯಿಂದ ತಮ್ಮ ವಾದವನ್ನು ಮಂಡಿಸ್ತಾರೆ. ಜೈನರ ವಾದ ಏನು, ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರ ಏನು, ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ನಾವು ತಿಳಿದುಕೊಂಡದ್ದೇನು ಅಂತಕೊಂಡಂತಂದರೆ, ಆಗಮ ಪ್ರಮಾಣ ಇಲ್ಲದೇ ಇದ್ದರೆ, ಅಂದರೆ ಉಪದೇಶ ಪ್ರಾಮಾಣಿಕವಾದ ಉಪದೇಶ ಇಲ್ಲದೇ ಇದ್ದರೆ, ಅಥವಾ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಕ್ಕಂಥವ್ರು ಇಲ್ಲದೇ ಇದ್ದರೆ ವ್ಯವಹಾರ ಸಿದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ಧರ್ಮ ಪಾಪ ಪುಣ್ಯಾದಿಗಳ ಸಿದ್ಧಿಗೋಸ್ಕರ ಅಪೂರ್ವ ವಾಕ್ಯ ಬೇಕು ಅಂತ ಹೇಳಿದಾಗ ಬೌದ್ಧವಾದಿಗಳು ಇಲ್ಲ, ಬುದ್ಧನನ್ನು ಸರ್ವಜ್ಞ ಅಂತ ನಾವು ಕಲ್ಪನೆ ಮಾಡ್ತೇವೆ, ಅಪಟಕರ್ಣತ್ವಾದಿಗಳನ್ನು ಹೇಳ್ತೇವೆ ಇತ್ಯಾದಿಗಳನ್ನು ಹೇಳಲಿಕ್ಕೆ ಹೊರಟಾಗ ಅದರಲ್ಲಿ ಯಾವ ದೋಷಗಳು ಬರ್ತವೆ ಅಂತ ಅನ್ನೋದನ್ನು ಇವತ್ತು ಪೂರ್ತಿ ಈ ಒಂದು ಗಂಟೆವರೆಗಿರ್ತಕ್ಕಂಥ ಪ್ರವಚನದಲ್ಲಿ ಅವರ ಯಾವ ಯುಕ್ತಿಯೂ ಕೂಡ
ಪ್ರತ್ಯಕ್ಷದ ಪ್ರಮಾಣದಲ್ಲ ಅನ್ನುವ ಒಂದು ಹೊರಗಲ್ಲಿಗಾಗಲಿ, ಅನುಮಾನದ ಹೊರಗಲ್ಲಿಗಾಗಲಿ, ಆಗಮದ ಹೊರಗಲ್ಲಿಗಾಗಲಿ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಹೊರಗಲ್ಲಿಗಾಗಲಿ ಅವರು ಹೇಳಿದ ಕಾರಣಗಳು ಕೊಡೋದಿಲ್ಲ. ಆದ್ದರಿಂದ ಗೌತಮ ಬುದ್ಧ ಸರ್ವಜ್ಞಾನ ಸ್ವೀಕಾರ ಮಾಡಿ ಅವನು ಹೇಳಿದ್ದು ಅದೇ ಶಾಸ್ತ್ರ ಅಂತಕೊಂಡಂತ ಆಗಮ ಅಂತಕೊಂಡೋದನ್ನು ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಜೈನರು ಬೇರೆ ರೀತಿಯಿಂದ ವಾದ ಮಾಡ್ತಾರೆ. ಆ ವಾದವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ಶ್ರೀಮದಾಚಾರ್ಯರು ಅನ್ಯತ್ರ ಅದೃಷ್ಟೇ ಅದರ ಮೇಲೆ ಉಳಿದೆಲ್ಲ ಇವರನ್ನು ಖಂಡನೆ ಮಾಡ್ತಾ ಬಂದಿದ್ದಾರೆ. ಅದ್ಭುತ ಒಂದು ವಾಕ್ಯದಿಂದ ಎಷ್ಟು ವಿಷಯಗಳನ್ನು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳ್ತಾರೆ ಅಂತ ಅನ್ನೋದನ್ನು ವಿಷ್ಣು ತತ್ವನಿರ್ಣಯದಿಂದ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಪುನಃ ಪುನಃ ಒಂದು 2-3 ಸಲ ಈ ವಿಡಿಯೋ ಕೇಳಿ, ಅರ್ಥ ಆಗ್ತದೆ. ಅರ್ಥ ಆಗದಿದ್ರೆ ಪ್ರಶ್ನೆ ಕೇಳಿ, ನಾನು ಫೋನ್ನಲ್ಲಿ ಉಪಲಬ್ಧ ಇದ್ದೇನೆ, ಉತ್ತರ ಕೊಡ್ತೇನೆ. ಇದೇ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಡಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತ ಉಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.